ಸಿಕಂದರ್ ಎ.ಆರ್. ಮುರುಗದಾಸ್ ಅವರು ಡೈರೆಕ್ಟ್ ಮಾಡಿ ಸಲ್ಮಾನ್ ಖಾನ್, ರಶ್ಮಿಕಾ ಮಂದಣ್ಣ, ಕಿಶೋರ್, ಸತ್ಯರಾಜ್ ಇನ್ನೂ ಮುಂತಾದವರು ಲೀಡ್ಗಳಾಗಿ ಕಾಣಿಸಿಕೊಂಡಿರುವ ಸಿನಿಮಾ. ರಂಜಾನ್ ಹಬ್ಬಕ್ಕೆ ಸಲ್ಮಾನ್ ಖಾನ್ ಅವರ ಸಿನಿಮಾ ಬರೋದು ಅದು ಆಲ್ಮೋಸ್ಟ್ ರಿಚುವಲ್ಸ್ ರೀತಿ ಆಗಿಬಿಟ್ಟಿದೆ. ಆ್ಯಂಡ್ ಈ ವರ್ಷ ಅದು ಸಿಕಂದರ್ ನಾಸರಿದಿ ಹೌಸ್ಫುಲ್ ಕ್ರೌಡ್ನೊಂದಿಗೆ ಸಿನಿಮಾ ನೋಡಿದ ನನಗೆ ಏನೆಲ್ಲ ಇಷ್ಟವಾಯಿತು, ಏನೆಲ್ಲ ಕಷ್ಟವಾಯಿತು ಎಲ್ಲವನ್ನು ತಿಳಿದುಕೊಳ್ಳುತ್ತೇನೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಸಿನಿಮಾ ಅನೌನ್ಸ್ ಆದಾಗ ಸಿನಿಮಾದ ಮೇಲೆ ನನ್ನ ಕ್ಯೂರಿಯಾಸಿಟಿ ಬಹಳ ಜಾಸ್ತಿನೇ ಇತ್ತು. ಸೌತ್ನ ಡೈರೆಕ್ಟರ್ಸ್ಗಳು ಬಾಲಿವುಡ್ಗೆ ಹೋಗಿ ಬಾಕ್ಸ್ ಆಫೀಸ್ನಲ್ಲಿ ಧೂಳು ಎಬ್ಬಿಸುವಂತಹ ಟ್ರೆಂಡ್ ಶುರುವಾಗಿತ್ತು. ಫಾರ್ ಎಕ್ಸಾಂಪಲ್ ಅಟ್ಲಿ ವಿತ್ ಜವಾನ್, ಸಂದೀಪ್ ರೆಡ್ಡಿ ವಾಂಗ ವಿತ್ ಅನಿಮಲ್. ಇದು ಕೂಡ ಒಳ್ಳೆ ಕಂಟೆಂಟ್ ಜೊತೆಗೆ ಬಂದರೆ ಸಲ್ಮಾನ್ ಖಾನ್ ಅವರಿಗೆ ಇರುವಂತಹ ಥಿಯೇಟ್ರ್ ಫುಲ್ ನಂಬರ್ಸ್ ಎಲ್ಲ ಶಾರ್ಟರ್ ಆಗಬಹುದು ಅನ್ನುವಂತಹ ಸ್ಪೆಕ್ಯುಲೇಷನ್ಸ್ ಅನ್ನು ಕೂಡ ನಾನು ಮಾಡಿದ್ದೆ. ಸಿನಿಮಾದ ಟ್ರೇಲರ್ ಟೀಸರ್ನಲ್ಲೇ ಇಲ್ಲಿನ ತಂಡ ಕಥೆಯ ಎಳೆಯನ್ನು ಎಲ್ಲೂ ಬಿಟ್ಟು ಕೊಡಲಿಲ್ಲ. ಬಟ್ ಇಲ್ಲಿ ಸರ್ಪ್ರೈಸಿಂಗ್ಲಿ ಅಂತ ಅಂದರೆ ಕತೆ ಸಿನಿಮಾದಲ್ಲಿ ಬಿಚ್ಚಿಟ್ಟು ಕೊಡದೆ ಮರೆತು ಬಿಟ್ಟಿದ್ದಾರೆ. ಗುರುವೇ ಸಿನಿಮಾದ ಪ್ಲಾಟ್ ಲೈನ್ನಲ್ಲಿ ಹೇಳಿದರೆ ಪಾಸಿಟಿವ್ ನೆಗೆಟಿವ್ಸ್ ಕಡೆ ಹೋಗೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮದೊಂದು ವಾಲಿಕೆ ಇಲ್ಲಿ. ಪ್ಲಾಟ್ ಲೈನ್ ಅಂತ ಹೇಳೋಕ್ಕೆ ನಮಗೇನು ತೋಚ್ತಾನೆ ಇಲ್ಲ ಅದು ಸಿನಿಮಾದಲ್ಲಿ ಇಲ್ಲಿ ಕೂಡ. ಬಟ್ ಸ್ಟಿಲ್ ಪಾಸಿಟಿವ್ ಕಡೆ ಮೇಲಕ್ಕೆ ಹೋಗೋದಾದರೆ ಇಲ್ಲಿನ ಆ್ಯಕ್ಷನ್ ಕೊರಿಯೋಗ್ರಫಿ ಅಂತ ಹೇಳ್ತೀನಿ. ಅಫ್ಕೋರ್ಸ್ ಸಲ್ಮಾನ್ ಖಾನ್ ಅವರ ಸಿನಿಮಾಗಳು ಅಂದ ಮೇಲೆ ಆ್ಯಕ್ಷನ್ ಇಲ್ಲಿನ USP ಆಗಿರುತ್ತೆ. ಒಂದು ಅಂಶನ ಇವರು ಡೀಲ್ ಮಾಡಿರುವಂತಹ ರೀತಿ ಚೆನ್ನಾಗಿತ್ತು. ಸಲ್ಮಾನ್ ಖಾನ್ ಅವರು ಈ 10 ವರ್ಷ ಹಿಂದೆ ಇದ್ದಂಥ ಏಜ್ನಲ್ಲಿ ಈಗಿಲ್ಲ. ಬಟ್ ಅದನ್ನು ಕವರ್ ಆಫ್ ಮಾಡಿ ಹೀರೋನ ಪ್ರೆಸೆಂಟ್ ಮಾಡಿರೋಂಥ ರೀತಿ ಇಷ್ಟ ಆಯಿತು. ಒಂದು ಯುನಿಕ್ ಸ್ಟೈಲ್ನ ಕೊರಿಯೋಗ್ರಫಿನ ಅರ್ಥ ಮಾಡಿಕೊಂಡು ಪರ್ಫಾರ್ಮೆನ್ಸ್ ಮಾಡಿರುವಂತಹ ಸಲ್ಮಾನ್ ಖಾನ್ ಅವರಿಗೆ ಒಂದಷ್ಟು ಕ್ರೆಡಿಟ್ ಸಲ್ಲಬೇಕು. ಇನ್ನೊಂದು ಇಷ್ಟವಾದಂತಹ ವಿಷಯ ಇಲ್ಲಿನ ಇಂಟರ್ವಲ್ ಬ್ಲಾಕ್ನಲ್ಲಿ ಇಟ್ಟಿರುವಂತಹ ಟ್ವಿಸ್ಟ್. ಅಲ್ಲಿಂದನೇ ಸಿನಿಮಾದ ಒಂದು ಫೇಸ್ ಅನ್ನು ಪಡೆದುಕೊಳ್ಳುತ್ತೆ ಅಥವಾ ಎಕ್ಸ್ಪೆಕ್ಟೇಷನ್ ಹುಟ್ಟಿಹಾಕದಂತಹ ಸೀನ್. ಬಟ್ ಅದು ಸೆಕೆಂಡ್ ಹಾಫ್ ಅಂತೂ ಕಂಪ್ಲೀಟಾಗಿ ಬಿದ್ದೋಯ್ತು. ಇಲ್ಲಿ ಟಿಪಿಕಲ್ ಕ್ಯಾರೆಕ್ಟರೈಸೇಷನ್ ಅದೇ 10 ವರ್ಷದ ಹಳೆ ಬಿಲ್ಡಪ್ ಟೆಂಪ್ಲೇಟ್ ಅನ್ನು ಹಾಕಿ ಬ್ರೈನ್ ಫ್ರೈ ಮಾಡಿ ಹಾಕಿದಂಗೆ ಆಗೋಯ್ತು. ಗುರುವೇ ಅದಕ್ಕೂ ಖರಾಬ್ ಅಂತ ಅನಿಸಿದ್ದು ಇಲ್ಲಿನ ಡೈಲಾಗ್ಸ್ಗಳು. ನಾನು ಆಲ್ರೆಡಿ ಹೇಳಿದ ಹಾಗೆ ರೂಟೀನ್ ಟೆಂಪ್ಲೇಟ್ಗೆ ಫಿಟ್ ಆಗೋ ಥರನೇ ಇದೆ. ಆ ಡೈಲಾಗ್ಗಳು ಕೂಡ ಸಖತ್ ಬೇಸಿಕ್ ಇಂಪ್ರೆಸಿವ್ ಆಗಿತ್ತು. ಕನೆಕ್ಷನ್ ಹುಟ್ಟು ಹಾಕೋದು ಬದಲು ಕ್ಯಾರೆಕ್ಟರ್ಸ್ಗಳಿಂದಲೂ ಕನೆಕ್ಷನ್ ಕಳೆದುಕೊಳ್ಳುವಂತಹ ಕೆಲಸವನ್ನು ಡೈಲಾಗ್ಸ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಇಬ್ಬರ ನಡುವಿನ ಸಂಭಾಷಣೆ ಇದ್ದರೆ ಅದು ಟಿಪಿಕಲ್ ಸರಿಯಲ್ಲ ಥರ ಅನಿಸುತ್ತೆ ಬಿಡ್ತು. ನನಗಂತೂ ಇನ್ನೂ ಕಾಟ ಕೊಟ್ಟಿತ್ತು. ಅದು ಜವಾದಲು ಆಗಲಿ ಎಲ್ಲರೂ ಪಾಯಿಂಟ್ ಔಟ್ ಮಾಡಿದ್ರು. ಇಲ್ಲಿ ಕೂಡ ದಟ್ ಆಸ್ ಬೇಸ್ ರಿಪೀಟೆಡ್. ಸ್ಟಾರ್ಟಿಂಗ್ ಹಿಂದಿನ ಸಲ್ಮಾನ್ ಹಾಗೂ ರಶ್ಮಿಕಾ ನಂತರ ನಡುವೆ ಕನೆಕ್ಷನ್ ಫೀಲ್ ಆಗಲ್ಲ. ರೊಮ್ಯಾನ್ಸ್ ಇಲ್ಲಿ ಅಲ್ಲೇ ಆಗಲಿ ಅದನ್ನು ಎಸ್ಟಾಬ್ಲಿಷ್ ಮಾಡಿ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಪೂರ್ ಸೆಂಟೆನ್ಸ್ ರೇಟಿಂಗ್ ಕಾರಣ ಅದು ಫೀಲ್ ಆಗಲ್ಲ. ರಶ್ಮಿಕಾ ಮಂದಣ್ಣ ಅವರ ಆ್ಯಕ್ಟಿಂಗ್ ಕೆಪಬಿಲಿಟಿ ಡೌಟ್ ಅಂತ ಅಲ್ಲ. ಬಟ್ ಸಿನಿಮಾದಲ್ಲಿ ಅವರ ಕ್ಯಾರೆಕ್ಟರ್ಸ್ ಅವರ ಬಳಿ ಪ್ರೆಸೆಂಟ್ ಮಾಡೋಕ್ಕೆ ಅಷ್ಟಾಗಿ ಏನೂ ಇರಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೇಮ್ ಗೋಸ್ ಟು ಕೆಮಿಸ್ಟ್ರಿ ಬಟ್ ವಿಲನ್ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ವರ್ಕ್ ಆಗಬೇಕು ಅಂದರೆ ವಿಲನ್ನ ಒಂದೆರಡು ಕಡೆ ಆದರೂ ಗೆಲ್ಲೋದಕ್ಕೆ ಬಿಡಬೇಕು. ಬಟ್ ಇಲ್ಲಿ ಆಗಿರೋದೇ ಬೇರೆ. ಒನ್ ಮ್ಯಾನ್ ಶೋ ರೀತಿ ಮಾಡಿ ಅದರ ಇಂಪ್ಯಾಕ್ಟ್ ಅನ್ನು ಕಟ್ ಆಫ್ ಮಾಡಿದ್ದಾರೆ.
ಹಾಡುಗಳು ಡೀಸೆಂಟ್ ಆಗಿದ್ದಾವೆ, ಬಟ್ ಚಾರ್ಟ್ ಬಸ್ಟರ್ಸ್ ಅಂತ ಯಾವುದಕ್ಕೂ ಟ್ಯಾಬಲ್ ಹಾಕೋದಂತೂ ಆಗಲ್ಲ. ಬ್ಯಾಕ್ಗ್ರೌಂಡ್ ಸ್ಕೋರ್ ವಾಸ್ ಸ್ಕ್ರೀನ್ ಪ್ಲೇ ರ್ಯಾಂಡಮ್ ಆಗಿ ಗಳನ್ನು ತೆಗೆದು ನಮ್ಮ ಮೇಲೆ ಪಟ ಎಸಿತಾ ಇರುವಂತಹ ಫೀಲಿಂಗ್ಸ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ನಮಗೆ ಖಡಕ್ಕಾಗಿ ಹೇಳೋದಾದರೆ ಇದು ಸ್ಟ್ರಿಕ್ಟ್ಲಿ ಫಾರ್ ಸಲ್ಮಾನ್ ಖಾನ್ ಫ್ಯಾನ್ಸ್ ಮಾತ್ರ ಹೇಳ್ತೀನಿ. ಸಲ್ಮಾನ್ ಖಾನ್ ಅವರಿಗೆ ಜಾಸ್ತಿ ರೆಸ್ಪೆಕ್ಟ್ ಇದ್ದರೆ ಇಷ್ಟು ವರ್ಕ್ ಅವರು ಮಾಡಿರುವಂತಹ ಕೆಲಸ ಅಷ್ಟೊಂದು ಕಲ್ಟ್ ಮೂವೀಸ್ಗಳು. ಬಟ್ ಎಲ್ಲೋ ಲಾಕ್ಡೌನ್ ಕಳೆದ ನಂತರ ಅವರಿಗೆ ಚೂಸ್ ಮಾಡಿ ಕೊಂಡಿರುವಂತಹ ಮೂವೀಸ್ ನೋಡಿದರೆ ಎಲ್ಲೋ ನಾವು ಚಿಕ್ಕವರಾಗಿದ್ದಾಗ ನೋಡಿರೋಂಥರ ಮೆಗಾ ಹೀರೋ ಕಾಣೆಯಾಗಿದ್ದಾರೆ. ಇನ್ನೂ ಒಂತಹ ಬೇಸರ ಉಂಟಾಯಿತು. ಸಿಂಪಲಾಗಿ ಹೇಳೋದಾದರೆ ಇದು ಬಿಲೋ ಆ್ಯಾವ್ರೇಜ್ ಮೂವಿ. ಆ್ಯಂಡ್ ಸಿನಿಮಾ ನೋಡಿದ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಶೇರ್ ಮಾಡಿರ್ತೀನಿ, ಹೋಗಿ ಫಾಲೋ ಮಾಡಿ. ಥ್ಯಾಂಕ್ ಯು.